ಹೊರಗಡೆ ಬಿಸಾಕ್ಬೇಕು ಗೈಸ್. ಆ್ಯಂಡ್ ಇದು ವಾಟರ್ ಆ್ಯಂಡ್ ಫಿಶ್ನ ಇವಾಗೆಲ್ಲ ಕ್ಲೀನ್ ಏನಾಯಿತು. ಬಟ್ ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಬ್ಲಾಗ್ ಗೈಸ್. ಇವತ್ತಿನ ಬ್ಲಾಗ್ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಆ್ಯಂಡ್ ಯಾಕಂತಂದರೆ ನಾನು ನನ್ನ ಡೈಲಿ ಬ್ಲಾಗ್ಸಲ್ಲಿ ನಾನು ಇದು ಒಂದು ಡೈಲಿ ಬ್ಲಾಗ್ಸ್ ಥರನೇ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಈ ವಿಡಿಯೋದಲ್ಲಿ ಬಂದುಬಿಟ್ಟು ನಾನು ಮನೆಯಲ್ಲಿ ಸ್ವಲ್ಪ ಫಿಶ್ ಕರಿನ ಪ್ರಿಪೇರ್ ಮಾಡೋದನ್ನು ನಿಮಗೆ ಶೇರ್ ಮಾಡ್ತಾಯಿದ್ದೀನಿ ಗೈಸ್. ಆ್ಯಂಡ್ ಈ ವಿಡಿಯೋದಲ್ಲಿ ನಾನು ಏನಂತಂದರೆ ನಮ್ಮ ಮನೆ ಹತ್ರ ನಮ್ಮ ಮಾಮ ಬಂದದ್ದವರು ಎರಗೇರಿಯಿಂದ ಬರ್ತಾರೆ. ಬಟ್ ಅವರು ಫಿಶಸ್ನ ತಂದಿದ್ದಾರೆ ಗೈಸ್, ಫ್ರೆಶ್ ಫಿಶಸ್ನ ತಂದಿದ್ದಾರೆ. ಅದನ್ನು ನಾವು ಕ್ಲೀನ್ ಮಾಡಿ ಇವಾಗ ಎಲ್ಲ ಇದು ಕ್ಲೀನ್ ಮಾಡಿ ಅದ್ರ ಪ್ರೊಸೆಸ್ ಮಾಡಿ ಆ್ಯಂಡ್ ಅದನ್ನು ಫ್ರೈ ಮಾಡ್ತೀವಿ ಆ್ಯಂಡ್ ಫಿಶ್ ಕರಿನೂ ಮಾಡ್ತೀವಿ. ಆ್ಯಂಡ್ ಇದು ನನ್ನ ಡೈಲಿ ಒನ್ ಆಫ್ ದಿ ಪಾರ್ಟ್ ಆಫ್ ಮೈ ಡೈಲಿ ಬ್ಲಾಗ್ಸ್. ಆ್ಯಂಡ್ ಲೆಟ್ಸ್ ಗೋ ಗೈಸ್. ಇವಾಗ ಫಿಶ್ ತಂದಿದ್ದಾರೆ ಆ್ಯಂಡ್ ಆ ಫಿಶ್ ಕರಿನ ನಾವು ಪ್ರಿಪೇರ್ ಮಾಡ್ತಾ ಇದ್ದಾರೆ ಗೈಸ್. ಅದನ್ನು ಹೋಗಿ ಶೋ ಮಾಡೋಣ ಬನ್ನಿ ಗೈಸ್. ಇಲ್ಲಿ ನೋಡಿ, ಇಲ್ಲೊಂದು ಮೀನು, ಅಲ್ಲೊಂದು ಕೈಯಾಗೊಂದು ಹಿಡ್ಕೊಂಡು ಕ್ಲೀನ್ ಮಾಡ್ತಾಯಿದ್ದಾರೆ. ಅಲ್ಲಿ ನೋಡ್ರಿ ಗೈಸ್. ಇವೆಲ್ಲ ಈ ಥರ ಕ್ಲೀನ್ ಮಾಡಿದರೆ ತಿನ್ನೋಕ್ಕೂ ಚಲೋ ಇರುತ್ತೆ. ಸೊ ಹಾಗಾಗಿ ಇವೆಲ್ಲ ಇಲ್ಲಿ ನೋಡಿ, ಇವೆಲ್ಲ ಸ್ಕಿನ್ ಅದ್ರ ಮೇಲಿದ್ರು ಸ್ಕಿನ್ ಎಲ್ಲ ಕ್ಲೀನ್ ಮಾಡ್ತಾಯಿದ್ದಾರೆ. 9 ಇದಾವೆ ಟೋಟಲಲ್ಲಿ, 9 ಫಿಶಸ್ ಇದ್ದಾವೆ. ಇದ್ರ ಕಂಪ್ಲೀಟ್ ಮೇಕಿಂಗ್ ಪ್ರೊಸೆಸ್ ವಿಡಿಯೋ ತೋರಿಸ್ತೀನಿ. ಇವೆಲ್ಲ ಕಟ್ ಮಾಡಿದಾದ್ಮೇಲೆ ನಾನು ಒಂದೆರಡು ಫಿಶಸ್ನ ಮಾತ್ರ ಫ್ರೈ ಮಾಡ್ತೀನಿ ಗೈಸ್ ಒಳಗಡೆ. ಆ್ಯಂಡ್ ಇಲ್ಲಿ ಬಂದುಬಿಟ್ಟು ನಾನು ಇಲ್ಲಿ ಹೊಳ ಹಚ್ಚಿ ನಾನು 2 ಫಿಶಸ್ನ ಮಾತ್ರ ನೀಟಾಗಿ ಫ್ರೈ ಮಾಡಿಸ್ತೀನಿ ಗೈಸ್. ಆ್ಯಂಡ್ ಇವಾಗ ಇದು ಫಿಶ್ ಒಳಗಡೆ ಬಂದು ಎಲ್ಲ ವೇಸ್ಟೇಜ್ ಎಲ್ಲ ಕವರಾಗಿ ತೆಗೆದು ಹೊರಗಡೆ ಬಿಸಾಕ್ಬೇಕು ಗೈಸ್. ಆ್ಯಂಡ್ ಇದು ವಾಟರ್ ಆ್ಯಂಡ್ ಫಿಶ್ನ ಇವಾಗೆಲ್ಲ ಕ್ಲೀನ್ ಏನಾಯಿತು. ಬಟ್ ಒಳಗಡೆ ಎಲ್ಲ ನೀಟಾಗಿ ಕ್ಲೀನಾಗಿ ಮಾಡಬೇಕು. ಆ್ಯಂಡ್ ಕ್ಲೀನ್ ಮಾಡಿದಾದ್ಮೇಲೆ ನಾವು ಸೀದಾ ಗೈಸ್ ಇವೆಲ್ಲ ಇವಾಗ ಪ್ರೆಸೆಂಟ್ ಸೆಕೆಂಡ್ ಟೈಮ್ ಇದು ತೊಳೆದೋದು. ಆ್ಯಂಡ್ ನೆಕ್ಸ್ಟ್ ಇನ್ನೂ ಒಂದು 2 ಟೈಮ್ಸ್ ಅಂತೆ. 2 ಟೈಮ್ಸ್ ಇನ್ನೂ ಚಲೋ ನೀಟಾಗಿ ಆ ನೀರೆಲ್ಲ ಆ ಥರ ಇದಾವಲ್ಲ, ಎಲ್ಲ ಬ್ರೌನಿಶ್ ಇದಾವಲ್ಲ, ಎಲ್ಲ ನೀಟ್ ಕ್ಲಿಯರಾಗಿ ಬರೋವರೆಗೂ ಇವು ತೊಳಿಬೇಕಂತ ಗೈಸ್. ಹಂಗಾದ್ರೆ ನೀಟ್ ಇರುತ್ತೆ. ಇದೆಲ್ಲ ನೀಟಾಗಿ ಕ್ಲೀನಾಗಿ ವಾಶ್ ಮಾಡ್ತಾರೆ ಗೈಸ್. ಆ್ಯಂಡ್ ಒಂದ್ಸಲ ಇಟ್ಟಿದಾಗ ಹಾಕಿ ಎಲ್ಲ ಕ್ಲೀನ್ ವಾಶ್ ಆದಾರ. ಆ್ಯಂಡ್ ಗೈಸ್ ಈ ಬೌಲ್ ಎಲ್ಲ ಫಿಶಸ್ ಎಲ್ಲ ಕ್ಲೀನ್ ಮಾಡಿ ಇದ್ರಾಗ ಹಾಕ್ತಾರಂತೆ ಗೈಸ್. ಇದ್ರಾಗೆಲ್ಲ ಫಿಶಸ್ ಮಾತ್ರ ಅಲ್ಲಿ ನೋಡ್ರಿ ಕ್ಲೀನಾಗಿ ಇಟ್ಟದಾಗ ತೊಳೆದು ಮತ್ತು ಇದ್ರಾಗ ಹಾಕ್ತಾರೆ. ಆ್ಯಂಡ್ ಇದೆಲ್ಲ ತೊಳೆದಾದ್ಮೇಲೆ ಇದು ರೆಡಿ ಆಗಿರುತ್ತೆ ಗೈಸ್ ಕುಕ್ ಮಾಡೋಕ್ಕೆ. ಇದನ್ನು ಸ್ವಲ್ಪ ಹೊತ್ತು ಇಡಬೇಕಂತೆ ಗೈಸ್. ಇದಾದ್ಮೇಲೆ ನಾನು ನಿಮಗೆ ಇದು ಫ್ರೈ ಮಾಡೋ ಟೈಮಲ್ಲಿ ನಾನು ಶೇವ್ ಮಾಡ್ತೀನಿ ಅಂತಿಲ್ಲ. ಸೊ ಹಾಗಾಗಿ ಇದನ್ನು ಬಂದುಬಿಟ್ಟು ಡೀಪ್ ಫ್ರೈ ಮಾಡ್ತಾರಂತೆ ಗೈಸ್. ಆ್ಯಂಡ್ ಫಿಶ್ ಫ್ರೈ ಇದೆಲ್ಲ ಇದು ಫ್ರೈ ಮಾಡೋ ಟೈಮಲ್ಲಿ ನಾನು ನಿಮಗೆ ಶೇರ್ ಮಾಡ್ತೀನಿ. ಆ್ಯಂಡ್ ಇದು ಗೈಸ್ ಪ್ರೊಸೆಸ್ ಎಲ್ಲ ಮಸಾಲೆ ಐಟಮ್ಸ್ ಇದನ್ನು ಒಂದು 15 to 20 ಮಿನಿಟ್ಸು. ಇವತ್ತು ಬ್ಲಾಗ್ ಮಾಡಿದ್ದು ಸ್ವಲ್ಪ ಮನೆಯಲ್ಲೇ ಕೂತಿನ ಬ್ಲಾಗ್ ಮಾಡಿದ್ದೀನಿ. ಐ ಹೋಪ್ ಈ ಬ್ಲಾಗ್ ನಿಮಗೆ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಯಾಕಂತಂದ್ರೆ ನಾನು ಈ ಬ್ಲಾಗಲ್ಲಿ ಸ್ವಲ್ಪ ನಮ್ಮ ರಿಲೇಟಿವ್ಸ್ ಎಲ್ಲರೂ ಬಂದಿದ್ರು. ಸೊ ಅವ್ರಿಗೋಸ್ಕರ ಫಿಶ್ ಕರೀಸ್ ಮಾಡಿಸಿದ್ವಿ ಗೈಸ್. ಆ್ಯಂಡ್ ಫಿಶ್ನು ತಂದಿದ್ವಿ, ಅದನ್ನೆಲ್ಲ ಕಂಪ್ಲೀಟ್ ಪ್ರೊಸೆಸ್ ಮಾಡಿದ್ದೀವಿ. ಆ್ಯಂಡ್ ಅದರದ್ದೇ ಇವತ್ತು ಬ್ಲಾಗ್ ಮಾಡಿದ್ದೀನಿ ಗೈಸ್. ಆ್ಯಂಡ್ ಯಾರು ಫಿಶ್ ಲವರ್ಸ್ ಇದ್ದಾರೆ ಸೊ ಅವರು ಕಮೆಂಟ್ ಮಾಡಿ ಗೈಸ್. ಆ್ಯಂಡ್ ಇವತ್ತಿನ ಬ್ಲಾಗ್ ಇಷ್ಟ ಗೈಸ್. ಆ್ಯಂಡ್ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಟಾಟಾ ಬೈ ಗೈಸ್. ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್ ಗೈಸ್. ಬೈ.